ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ. ಹಂಗೆ ಈಗ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಿದೆ, ಅದೇ ಥರ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಬ್ಬರು ಇಂಪಾರ್ಟೆಂಟ್ ಪರ್ಸನು ಅವರು ಶಿವಮೊಗ್ಗದಿಂದ ತುಂಬ ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಪೆಟ್ಸ್ ಮೇಲೂ ಮಾಡಿ ಬ್ರೋ, ರೀಚ್ ಆಗ್ತೀರಾ ಅಂತೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸ್ವಲ್ಪ ಬ್ಯುಸಿ ಇದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ಮಾಡೋಕ್ಕಾಗ್ತಿಲ್ಲ. ಇನ್ನು ಬೇರೆ ಬೇರೆ ಪೆಟ್ಸ್ ಬಗ್ಗೆ, ಲವ್ ಬರ್ಡ್ಸ್ ಬಗ್ಗೆನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಲವ್ ಬರ್ಡ್ಸು, ಆ್ಯಮ್ಸ್ಟರ್ಸು ಎಲ್ಲದ್ರ ಬಗ್ಗೆ ಮಾಡೋಣ ಅಂತಿದ್ದೀನಿ. ನನಗೂ ಒಂದು ಸ್ವಲ್ಪ ಟೈಮ್ ಬೇಕು, ಆಮೇಲೆ ಆ ಪೆಟ್ಟು ಸಿಗಬೇಕಲ್ವ ನನಗೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಅದೆಲ್ಲ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಲೇಟ್ ಆಗ್ತಿದೆ ಆಗಲೇ ವೀಡಿಯೋಲಿ. ಸೊ ಇವಾಗ ಎಗ್ಗು ಅಂದರೆ ಮೊಟ್ಟೆ ಇಡ್ತಿದೆ ಅಕ್ಕಿ, ಬಟ್ ಫಾರ್ಮ್ ಆಗ್ತಾಯಿಲ್ಲ. ಅಂದರೆ ಇವಾಗ ನೋಡಿ ಏನು ಮಾಡ್ತೀರಾ ಅಂದರೆ, ಫಸ್ಟು ಸರಿ ಮೊಟ್ಟೆ ಇಟ್ಟು ಮೊಟ್ಟೆ ಫಾರ್ಮ್ ಆಗಲಿಲ್ಲ ಅಂದರೆ ಗಂಡು ಮೇಲೆ ಎತ್ತಾಕ್ಬಿಡೋದಲ್ಲ. ಸೊ ಏನಾಗುತ್ತೆ ಅಂದರೆ, ಒಂದು ಸರಿ ಮೊಟ್ಟೆ ಇಟ್ಟಿದ್ದಾಗ, ಅಂದರೆ ಫಸ್ಟು ಸರಿ ಮೊಟ್ಟೆ ಇಟ್ಟಿದಾಗ ನಾವು ಹೆಣ್ಣು ಗಂಡು ಜೊತೆ ಮಾಡಿರ್ತೀವಲ್ಲ, ಫಸ್ಟು ಬ್ಯಾಚಲ್ಲಿ ಒಂದು ವಾರಕ್ಕಿಂತ ಮುಂಚೆನೇ ಮೊಟ್ಟೆ ಇಟ್ಬಿಡುತ್ತೆ ಅಕ್ಕಿಗಳು. ಆ ಮೊಟ್ಟೆ ಎಲ್ಲ ಮಸ್ತಿ ಮೊಟ್ಟೆ ಇರುತ್ತೆ ಫ್ರೆಂಡ್ಸ್. ಮಸ್ತಿ ಮೊಟ್ಟೆ ಅಂದರೆ ಹೆಣ್ಣಕ್ಕಿದೆ ಫಾಲ್ಟ್ ಇರುತ್ತೆ, ಅದು ಮಸ್ತಿಗೆ ಮೊಟ್ಟೆ ಇಟ್ಟಿರುತ್ತೆ, ಫಾರ್ಮ್ ಆಗಿರಲ್ಲ. ಆದರೆ ಮೇಲ್ಗಡೆಯಿಂದ ತುಳಿಸ್ಕೊಂಡು ಮೊಟ್ಟೆ ಇಟ್ಟಿರಲ್ಲ, ಅದಕ್ಕಿರೋ ಮಸ್ತಿಯಿಂದ ಮೊಟ್ಟೆ ಇಟ್ಟಿರುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಆಗಿರುತ್ತೆ. ಬರೀ ಇದೊಂದೇ ಅಂತಲ್ಲ. ಆಮೇಲೆ ಇನ್ನೂ ಒಂದು ಸೆಕೆಂಡ್ ಪ್ರಾಬ್ಲಮ್ ಬಂದು ನೀರು ಮೊಟ್ಟೆ ಆಗೋದು ಫ್ರೆಂಡ್ಸ್. ಅಂದರೆ ಅದು ಕಾಮನ್ ಪ್ರಾಬ್ಲಮ್ಮು ಗಂಡ ಮೇಲೆ. ಸೆಕೆಂಡ್ ಟೈಮ್ ಅಂದ್ಕೊಳ್ಳಿ, ಫಸ್ಟ್ ಟೈಮ್ ಮೊಟ್ಟೆ ಇಟ್ಟಿದೆ ನೀರು ಮಸ್ತಿ ಮೊಟ್ಟೆ ಅಂದ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ಸರಿನೂ ಅಷ್ಟೇ ಫ್ರೆಂಡ್ಸ್, ಈ ಗಂಡು ಕರೆಕ್ಟಾಗಿ ತುಳಿದಿಲ್ಲ ಅಂದರೆ, ಇಲ್ಲಾಂದರೆ ಏನೋ ಒಂದು ಇಶ್ಯೂಯಿಂದಾಗಿ, ಚಿಕ್ಕ ಪುಟ್ಟ ಇಶ್ಯೂಯಿಂದ ಮೊಟ್ಟೆ ಫಾರ್ಮ್ ಆಗೋಲ್ಲ, ಅಂದರೆ ನೀರು ಮೊಟ್ಟೆ ಆಗುತ್ತೆ. ಅದು ತುಂಬ ಕೇಸ್ಗಳಾಗುತ್ತೆ. ಇವಾಗ 2 ಮೊಟ್ಟೆಲಿ 1 ಫಾರ್ಮ್ ಆಗುತ್ತೆ, 1 ಫಾರ್ಮ್ ಆಗೋಲ್ಲ, ಆ ಥರನೂ ಆಗುತ್ತೆ. ಇಲ್ಲ 2 ಫಾರ್ಮ್ ಆಗದೇನೆ ಇರ್ಬೋದು. ಸೊ ಇವಾಗ ನೋಡಿ ನಮ್ಮ ತಿರಾವಲ್ಲಿ ಇದೆಯಲ್ಲ, ಇವಾಗ ಮೊಟ್ಟೆ ಎಲ್ಲ ತೋರಿಸ್ದೆ ಅಂದ್ಕೊತೀನಿ. ಆ ಮೊಟ್ಟೆ ಎಲ್ಲ ತೋರಿಸಿದ ಜೊತೆಲಿ ಬ್ಯಾಚು 2 ಮೊಟ್ಟೆನೂ ಫಾರ್ಮ್ ಆಗಿಲ್ಲ. ಅದಕ್ಕಿಂತ ಮುಂಚೆ ಮರಿ ಮಾಡಿದ್ದಾವೆ ಅಕ್ಕಿ. ಅಂದರೆ ಆ ಥರನೂ ಇಶ್ಯೂ ಆಗುತ್ತೆ. ಇವಾಗ ಅದು 100% ಫಾರ್ಮ್ ಆಗಲೇಬೇಕು ಅಂತ ಏನಿಲ್ಲ. 2 ಮೊಟ್ಟೆನೂ ಇಲ್ಲ, 1 ಮೊಟ್ಟೆ ಹೋಗ್ಬೋದು, ಇಲ್ಲ 2 ಮೊಟ್ಟೆ ನೀರು ಮೊಟ್ಟೆ ಆಗ್ಬೋದು. ಮಸ್ತಿ ಮೊಟ್ಟೆ ಒಂದು ಸರಿ ಇಟ್ಟಿದೆ ಅಂದ್ಕೊಳ್ಳಿ, ನೆಕ್ಸ್ಟು ನೀರು ಮೊಟ್ಟೆ ಆಯಿತು ಅಂದ್ಕೊಳ್ಳಿ, ಆಗ ಒಂದು ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ 3ನೇ ಸರಿ ಮೊಟ್ಟೆ ಇಟ್ಟಾಗ್ಲೂ ಮರಿ ಮಾಡಲಿಲ್ಲ ಅಂದರೆ, ಸೊ ಗಂಡದೇ ಪ್ರಾಬ್ಲಮ್ ಬರುತ್ತೆ. ಇವಾಗ ಮೊಟ್ಟೆ ಇಡಲಿಲ್ಲ ಅಂದರೆ ಹೆಣ್ಣು ಪ್ರಾಬ್ಲಮ್ಮು, ಮೊಟ್ಟೆ ಇಟ್ಟು ಮರಿ ಆಗ್ತಿಲ್ಲ ಅಂದರೆ ಗಂಡು ಪ್ರಾಬ್ಲಮ್ಮು. ಸೊ 3ನೇ ಸರಿ ಇಟ್ಟಾಗ್ಲೂ ಮರಿ ಆಗಲಿಲ್ಲ, ಫಾರ್ಮ್ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಫ್ರೆಂಡ್ಸ್, 4ನೇ ಸರಿ ಟ್ರೈ ಮಾಡಿ. 4ನೇ ಸರಿ ಅಂದರೆ ಕ್ಲೀನಾಗೆ ಬಾಲ ಹೊಡೆದ್ಬಿಡಿ. ಗಂಡು ಹೆಣ್ಣಿಗೆ ಎರಡಕ್ಕೂ ಬಾಲ, ರೆಕ್ಕೆ ಎರಡು ಹೊಡೆದ್ಬಿಟ್ಟು, ಅಂದರೆ ಸ್ವಲ್ಪ ಚಿಕ್ಕ ಮಾಡಿ ಈಸಿ ಆಗಬೇಕು ಅದಕ್ಕೆ ತುಳ್ಕೊಳ್ಳೋಕ್ಕೆ. ಆ ಥರ ಈಸಿಯಾಗಿ ತುಳ್ಕೊಳ್ಳೋಕೆ ಬಿಡಿ. ಅವಾಗಲೂ ಮೊಟ್ಟೆ ಇಟ್ಟು ಫಾರ್ಮ್ ಆಗಲಿಲ್ಲ ಅಂದರೆ 100%, 100 ಅಲ್ಲ, ಒಂದು 90% ಗಂಡಲ್ಲಿ ಮಾಯ ಇಲ್ಲ ಅಂತ, ಅಂದರೆ ಮರಿ ಮಾಡೋ ಶಕ್ತಿ ಇಲ್ಲ ಅದಕ್ಕೆ ಅಂತ. ಸೊ ಅದಕ್ಕೆ 100% ಸೊಲ್ಯೂಷನ್ ಅಂತೂ ಸಿಗೋಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದರೆ ಅದು ತುಂಬ ದೊಡ್ಡ ನಾಟಿ ಮೆಡಿಸನ್ ಯೂಸ್ ಮಾಡ್ತಾರೆ. ಆಗ್ಲೂ ಅದು ಕಷ್ಟನೇ, 50% ಹೇಳೋಕ್ಕಾಗೋದು. ಸೊ ನನಗೆ ಗೊತ್ತಿರೋದು, ನಾನು ಕೇಳಿ ತಿಳ್ಕೊಂಡಿರೋದು ಅದು ಹೇಳ್ತೀನಿ. ಸೊ ಏನು ಮಾಡಿ ಅಂದರೆ, ಒಂದು ಗಂಡನ್ನ ಎತ್ಕೊಂಡು ಒಂದು ವಾರ ಸಪ್ರೇಟ್ ಮಾಡಿ, ಆಮೇಲೆ ನೋವನ್ನು ಬರುತ್ತಲ್ಲ, ಡಿವಾರ್ಮ್ ಮಾಡಿಬಿಡಿ. ಗಂಡನ ಡಿವಾರ್ಮ್ ಮಾಡಿ, ಆಮೇಲೆ ಅಂದರೆ ಒಂದು ಸ್ವಲ್ಪ ದಿನ, ಒಂದು 2-3 ದಿನ ಬಿಟ್ಟಾದ್ಮೇಲೆ Li52 ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಫ್ರೆಂಡ್ಸ್, ಅದು ಆ್ಯಡ್ ಮಾಡ್ಕೊಬನ್ನಿ. ಅಂದರೆ ಅದೊಂದು ಸ್ವಲ್ಪ ಅಕ್ಕಿಗೆ ಶಕ್ತಿ ಜಾಸ್ತಿ ಸಿಗುತ್ತೆ. ಆಮೇಲೆ ಇದು ಬರುತ್ತೆ ನೋಡಿ, ಏನಂತಾರೆ, ಒಣ ದ್ರಾಕ್ಷಿನ ನೈಟು ಜೇನುತುಪ್ಪದಲ್ಲಿ ನೆನೆಸಿ ಫ್ರೆಂಡ್ಸ್. ಲೈನಾಗೆ ನೆನೆಸಿ ಒಂದು ಕೊಡಿ ಸಾಕಷ್ಟೇ. ಬೆಳಗಿನ ಜಾವ ಕರೆಕ್ಟಾಗಿ ನೀರೆಲ್ಲ ಕುಡಿಸಾದ್ಮೇಲೆ ಬೆಳಗಿನ ಜಾವ 3 ದಿನ ಕಂಟಿನ್ಯೂಸ್ ಆಗಿ ನೈಟು ಜೇನುತುಪ್ಪದಲ್ಲಿ ನೆನೆಸಿಟ್ಟಿರಿ. ಆಮೇಲೆ ತಿನ್ನಿಸಿ. 3 ದಿನದಿಂದ 4 ದಿನ, 5 ದಿನ ಜಾಸ್ತಿ ಆಗೋಗ್ಬಿಡುತ್ತೆ, ಹೀಟಾಗಿ ಹೋಗುತ್ತೆ. 4 ದಿನ ಕಂಟಿನ್ಯೂಸ್ ಆಗಿ ಕೊಡಿ. ಆಮೇಲೆ ಒಂದು ತಿಂಗಳವರೆಗೂ ಒಂದೊಂದು ದಿನ, 2 ದಿನ, ವಾರದಲ್ಲಿ 2-3 ದಿನ ಹಸಿ ಬಟಾಣಿ, ಅಂದರೆ ನೆನೆಸಿರೋ ಬಟಾಣಿನೇ ಕೊಡಿ ಗಂಡಿಗೆ. ಒಂದು ಲೈನಾಗಿ ಒಂದು 2 ತಿಂಗಳು ವೆಯ್ಟ್ ಮಾಡಿ ಫ್ರೆಂಡ್ಸ್. ಕ್ಲೀನಾಗಿ ಈ ಥರ ಗಂಡನ್ನ ರೆಡಿ ಮಾಡಿ, ತಿಂಗಳಲ್ಲಿ ಒಂದು 4 ದಿನ, 2 ತಿಂಗಳಲ್ಲಿ 2 ಸರಿ ಹಂಗೆ ಮಾಡಿ. ಅಂದರೆ ಜೇನುತುಪ್ಪದಲ್ಲಿ ನೈಟೇ ಇದು ಬರುತ್ತಲ್ಲ, ಅದು ಒಣ ದ್ರಾಕ್ಷಿನ, ಅದನ್ನ ನೆನೆಸಿ ಬೆಳಗ್ಗೆ ಕೊಡಿ. ಆ ಥರ 3 ದಿನ, 4 ದಿನ, ಒಂದು ತಿಂಗಳಲ್ಲಿ ಮಾಡಿ, ಇನ್ನೊಂದು ತಿಂಗಳಲ್ಲಿ 3 ದಿನ, 4 ದಿನ ಮಾಡಿ. ಆಮೇಲೆ ವಾರದ 2-3 ಸರಿ ಹಸಿ ಬಟಾಣಿನ ನೆನೆಸಿ ಆ ಬಟಾಣಿನ ಕೊಡಿ. ಆಮೇಲೂ ಮಾಡೋಕ್ಕಾಗಲಿಲ್ಲ ಅಂದರೆ ಜೊತೆ ಮಾಡಿ, ಅವಾಗೇನಾದ್ರು ರಿಸಲ್ಟ್ ಬಂದರೆ ನಿಮ್ಮ ಅದೃಷ್ಟ, ಅಕ್ಕಿ ಒಳ್ಳೆ ಕಂಡೀಷನಲ್ಲಿ ಐತೆ, ಅಷ್ಟೊಂದು ಜಾಸ್ತಿ ಹಾಳಾಗಿಲ್ಲ ಅಂತ. ಏನಾದರೂ ಆಗಲೂ ಮರಿ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಗೊತ್ತಿರೋರು ಯಾರು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ಸಿಯರ್ನ ಕೇಳಿ ತಿಳ್ಕೊಂಡು, ಇನ್ನೂ ಒಂದು ದೊಡ್ಡ ನಾಟಿ ಮೆಡಿಸನ್ 100% ವರ್ಕ್ ಆಗೋ ಥರದ್ದು ಕೇಳಿ ತಿಳ್ಕೊಂಡು ನಿಮಗೂ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೆಪ್ಸು. ಆ ಥರ ಫಾಲೋ ಮಾಡ್ಕೊಂಡು ಹೋಗಿ. ನನ್ನ ಪ್ರಕಾರ ಇದರಲ್ಲೇ ಕ್ಯೂರ್ ಆಗಿಬಿಡುತ್ತೆ, ಅಷ್ಟೊಂದು ಜಾಸ್ತಿ ಹಾಳಾಗಿಲ್ಲ ಗಂಡು ಅಂದ್ರೆ.
ಏನಾದರೂ ಆಗಿದ್ದರೆ ನಂಬಿಕೆ ಇಟ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಇಷ್ಟ ಇದ್ದರೆ ಸಾಕೊಂಡಿರಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅಕ್ಕಿ ಅಂತೂ ಬಿಡೋಕ್ಕಾಗಲ್ಲ. ಸೊ ಇಷ್ಟು ಫ್ರೆಂಡ್ಸ್, ಇದನ್ನೆಲ್ಲ ಫಾಲೋ ಮಾಡಿ. ಸೊ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು, ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಇಲ್ಲಿವರೆಗೂ ನೋಡಿದಿರಂತೆ ವೀಡಿಯೋ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲೈಕು, ಕಮೆಂಟು, ಶೇರ್ ಇದು ಯಾವುದು ಮರಿಬೇಡಿ ಮಾಡೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಸೇಲ್ ವೀಡಿಯೋ ಕೇಳ್ತಾಯಿದ್ರಿ. ಸೇಲ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ. ಅಂದರೆ ನಾನು ಒಬ್ಬನೇ ಇರ್ತಾಯಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನನ್ನ ಫ್ರೆಂಡ್ ಇದ್ದರೆ ಮಾಡಿಬಿಡ್ತೀನಿ. ನಾನು ಒಬ್ಬನೇ ಇರೋದ್ರ ಕಾರಣ ಲೇಟ್ ಆಗ್ತಿದೆ. ಸೊ ಬೇಗ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವೀಡಿಯೋ. ಥ್ಯಾಂಕ್ ಯು.